ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಅವ್ರು ಮಾಡೋದಿಲ್ಲ. ಮಹಿಳೆಯರ ಬಗ್ಗೆ ಕಾಳಜಿಲ್ಲದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಹಾಸ್ಟೆಲ್ ನೌಕರನ ಬೀದಂತ ಬಿಸಿಎಂ ಇಲಾಖೆಗೆ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ? ಎಷ್ಟಕ್ಕಾಗಿ ಹೋರಾಟ? ಎಷ್ಟಕ್ಕಾಗಿ ಹೋರಾಟ? ಇಲ್ಲಿಗೆ 17 ದಿನ ಆಯಿತು ನಿರಂತರ ಆವರಾತ್ರಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ನೂರಾರು ಜನ ಮಹಿಳೆಯರು ಮತ್ತು ಪುರುಷರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ. ಜಿಲ್ಲಾಡಳಿತ ಇವತ್ತು ನಮಗೆ ಕರೆದಿತ್ತು. ಹೀಗೆ ಒಂದು ಅರ್ಧ ತಾಸು ಹಿಂದೆ ಜಿಲ್ಲಾಧಿಕಾರಿಗಳು ಇವತ್ತು 4 ಗಂಟೆಗೆ ಒಂದು ಸಭೆ ಮಾಡ್ತೀವಿ, ನಿಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ರು. ನಮ್ಮ ಪ್ರಮುಖ ಬೇಡಿಕೆ ಮೊದಲ ನಮ್ಮದು ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಶೋಷಣೆ ತಪ್ಪಬೇಕಾದ್ರೆ ಬೀದರ್ ಮಾದರಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಿ ನೀವು ವೇತನ ಕೊಡಬೇಕು ಅಂತ ಹೇಳಿದ್ವಿ. ಅದು ಯಾವ ರೀತಿ ಮಾಡಬೇಕು ಅದನ್ನು ತರಿಸ್ಕೊಡ್ತೀನಿ ಎಲ್ಲ ಅದ್ರ ಬೈಲ ತರಿಸಿ ಮಾಡಿ ನಾವು ಕೂಡ ಆ ರೀತಿ ವೇತನ ಕೊಡ್ತೀವಿ ಅಂತೇಳಿ ಒಪ್ಕೊಂಡು ನೀವು ವಿಡ್ರಾ ಮಾಡ್ಕೊರಿ, ನೀವು ಇಲ್ಲಿ ಕೂಡಬಾರ್ದು ಅಂತ ಹೇಳಿದ್ರು. ಹಂಗಿಲ್ಲ, ನೀವು ಒಂದು ಸಭೆ ಮಾಡಿರಿ ಅಂತ ಹೇಳಿದ್ವಿ. ಸಭೆ ಮಾಡಿ ನಮಗೆ ಲಿಖಿತ ಭರವಸೆ ಕೊಡಬೇಕು, ನೀವು ಮಾಡ್ತೀರಿ ಅಂತೇಳಿ. ಈಗಾಗಲೇ ಇದೇ ವರ್ಷ ಒಂದು 15 ದಿವಸದಿಂದ ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಸೊಸೈಟಿ ಮಾಡೋಕ್ಕೆ ತೀರ್ಮಾನ ಮಾಡ್ಯಾರ ಮತ್ತು ಸ್ಟಾರ್ಟ್ನೂ ಮಾಡ್ಯಾರ. ಸೊಸೈಟಿಗೆ ಸದಸ್ಯತ್ವ ತೊಗೊಂಡು ಎಲ್ಲ ಕೆಲಸ ಶುರುವಾಗ್ಯದ. ಅದೇ ರೀತಿ ನೀವು ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾಡ್ತೀವಿ ಅಂತ ಹೇಳಿದ್ರೆ 4 ಗಂಟೆಗೆ ಸಭೆ ಕರೆದು ಈಗ ನಮಗೆ ಪ್ರಮುಖ 31,000 ರೂಪಾಯಿ ವೇತನ, ಕನಿಷ್ಠ ವೇತನ ಕೊಡಬೇಕು. ಈಗಾಗಲೇ ಇದ್ದಂಥ 17,000-18,000 ನಮಗೇನು ಸಾಲಲ್ಲ. ಎಲ್ಲ ರೇಟ್ ಅಗತ್ಯ ವಸ್ತುಗಳೆಲ್ಲ ಬೆಲೆ ಹೆಚ್ಚಾಗ್ಯದ, ಅದರ ಸ್ಯಾಲ್ರಿ ಹೆಚ್ಚಾಗಿದೆ. ಎಷ್ಟದ ಅಷ್ಟೇ, ಅದ್ರಾಗೆ ಕಡಿಮೆ ಮಾಡ್ಯಾರ. ಜೂನ್ 1, 2, 3, 4 ಅಂತ ಮಾಡಿ ಇದ್ದ ಸ್ಯಾಲ್ರಿದಾಗೆ 1,000 ರೂಪಾಯಿ ಕಮ್ಮಿ ಮಾಡ್ಯಾರ. ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಅನ್ಯಾಯ ಮತ್ತು ಶೋಷಣೆ ಆಗ್ತಾಯಿದೆ. ಕನಿಷ್ಠ 31,000 ಕೊಡಬೇಕಂತ ಹೇಳಿದೆವು. ಕಾರ್ಮಿಕ ಇಲಾಖೆ ಸರ್ಕಾರನೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಚರ್ಚೆ ನಡೆಸಿದೆ. ಕನಿಷ್ಠ ವೇತನ ಕೊಡಬೇಕು. ಕಳೆದ 3 ವರ್ಷ ಹಿಡಿದು ಏನು 1 ರೂಪಾಯಿನೂ ಸ್ಯಾಲ್ರಿ ಹೆಚ್ಚಾಗಿಲ್ಲ, ಇದ್ದಿದ್ರಾಗೆ ಕಮ್ಮಿ ಆಗ್ಯದ. ಅದು ಕನಿಷ್ಠ ವೇತನ 30 ಕೊಡಬೇಕು. ಅದಕ್ಕೆ ಸಿಬ್ಬಂದಿ ಕಡಿತ ಮಾಡ್ಯಾರ. 5 ಜನ ಇದ್ದಲ್ಲಿ 4 ಜನ ಮಾಡ್ಯಾರ, 4 ಜನ ಇದ್ದಲ್ಲಿ 3 ಜನ ಮಾಡ್ಯಾರ, 3 ಇದ್ದಲ್ಲಿ 2 ಮಾಡ್ಯಾರ. ಹೀಗಾಗಿ ನಮ್ಗೆ ಮಕ್ಕಳಿಗೆ ಅದೇ ಅವ್ರಿಗೆ ಹೇಳಿದೆವು, ಸಿಬ್ಬಂದಿ ಕಡಿತ ಆಗಿದ್ದು ಸರ್ಕಾರಕ್ಕೆ ಮಟ್ಟದಾಗ ಅದು DC ಅವ್ರ ಅಂತ ಬರಲ್ಲ. ವೇತನ ಹೆಚ್ಚಿಗೆ ಮಾಡೋದು ಸರ್ಕಾರಕ್ಕೆ ಬರಬೇಕು. ಕೆಲವೊಂದು ಬೇಡಿಕೆಗಳು ಇಲ್ಲಿ ಬರೋದು ವಾರಕ್ಕೊಂದು ರಜೆ ಕೊಡ್ತೀವಿ, ನಾವು ಸೊಸೈಟಿ ಮೂಲಕ ವೇತನ ಕೊಡ್ತೀವಿ ಅಂತ ಒಪ್ಕೊಂಡಾರ. ಅದೇ ನಮ್ಗೆ ದೊಡ್ಡದು. ಶೋಷಣೆಯನ್ನು ತಪ್ಪದೇವಲ್ಲ. ಈಗ ಶನಿ ಇದ್ದಂಗೆ ನಮಗೆ ಮ್ಯಾನ್ ಪವರ್ ಏಜೆನ್ಸಿ ಅಂದ್ರೆ ಶನಿ ಇದ್ದಂಗೆ. ಸ್ಯಾಲ್ರಿನೇ ಕೊಡಲ್ಲ, ಕೊಟ್ಟರು ಅದ್ರಾಗೆಲ್ಲ ಕಲಿಯೋದು. ಏನಾರು ಕೇಳಿದ್ರೆ ಕೆಲಸ ಬಿಡಿಸೋದು. ಅಧಿಕಾರಿಗಳು ಮ್ಯಾನ್ ಪವರ್ ಏಜೆನ್ಸಿ ಇಬ್ಬರು ಒಂದಾಗಿ ನಮಗೇನು ಶೋಷಣೆ ಮಾಡ್ತಿರೋ ಆ ಶೋಷಣೆಯಿಂದ ಮುಕ್ತಿ ಹೊಂದಬೇಕಂತ ಈ ಒಂದು ಹೋರಾಟ ಹಾಕಿದ್ದು. ಇದು ಗುಲ್ಬರ್ಗದಲ್ಲೂ ಕೂಡ 17 ದಿನ ಆಯಿತು. ಇವತ್ತು ಬಿಜಾಪುರದಲ್ಲಿ 17 ದಿನ ಮುಂದುವರೆದ್ರೆ ಸರಿ ಈ ಒಂದು ಸಭೆ ಆಯ್ತಂದ್ರೆ ಇದಕ್ಕೊಂದು ಮುಕ್ತಿ ಹಾಡ್ತೀವಿ. ವಾರಕ್ಕೊಂದು ರಜೆನೂ ಸರ್, ಈಗ 17 ದಿನ ಆಯ್ತಲ್ಲ ನಿರಂತರ ಅಹೋರಾತ್ರಿ ದಂಡಿ ಸತ್ಯಾಗ್ರಹ ಮಾಡಕತ್ತೀರಿ. ಈ ದಂಡಿ ಸತ್ಯಾಗ್ರಹ ಸ್ಥಳಕ್ಕೆ ಐತಲ್ಲ, ಯಾವ ಅಧಿಕಾರಿಗಳು ಬಂದು ಭೇಟಿ ಆಗ್ಯಾರ ಮತ್ತು ರಾಜಕಾರಣಿಗಳು ಯಾರಾದರೂ ಬಂದು ಭೇಟಿ ಆಗ್ಯಾರ? ಇವತ್ತು ನಾವು ಹಲವಾರು ಮಂದಿ ದಲಿತ ಸಂಘಟನೆಯವ್ರು ಬಂದಾರೆ, ಮತ್ತು ಬೇರೆ ಬೇರೆ ಕನ್ನಡ ರಕ್ಷಣಾ ವೇದಿಕೆಗಳು, ಆಮೇಲೆ BSP ಅವರು ಹೀಗೆ ಬಂದು ಹೋಗಿದ್ರು. ಭಾಳಷ್ಟು ಜನ ಇದಕ್ಕೆಲ್ಲ ಬೆಂಬಲ ಕೊಟ್ಟರು. CPMದವ್ರು ಕೊಟ್ಟರು, CITದವ್ರು ಕೊಟ್ಟರು. ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಬಿಜಾಪುರದಲ್ಲಿ. ಅದಲ್ಲದೆ ಇವತ್ತು ಜಿಲ್ಲಾ ಪಂಚಾಯತಿ CO ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಮೊನ್ನೆ ಬಂದು ನೀವು ಬರ್ರಿ, ಈಗ ಏನಾರ ಒಂದು ವಿದ್ಯಾರ್ಥಿ ಮಾಡೋಣ ಅಂತ ಹೇಳಿದಾರೆ. CO ಮಾತಾಡಿದ್ರು. ಇವತ್ತು ಅವ್ರನ್ನೂ ಕೂಡ 4 ಗಂಟೆಗೆ ಸಭೆ ಮಾಡೋ ಬಂದರು. ಅದರೊಳಗಾಗಿ ನಾವು ಜಿಲ್ಲಾಧಿಕಾರಿಗಳನ್ನು ಕರೆದು ಮಾತಾಡ್ಯಾರ. ಇವತ್ತು 4 ಗಂಟೆಗೆ ಅವರು ಇವರು ಎಲ್ಲರೂ ಇದ್ದೇ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀಬೇಕಂತ ಪಟ್ಟಿಡಿದ್ವಿ. ಅದು ಒಪ್ಕೊಂಡಾರೆ. ಸರ್, ಇವತ್ತೇನು ಸಭೆ ನಡೀತಿದ್ದಲ್ಲ ರೀ, ಇವತ್ತು ಜಿಲ್ಲಾಧಿಕಾರಿ ಸಭೆಗೆ ಏನು ಕರೆದಾರಲ್ಲ, ಸಭೆಯಲ್ಲಿ ನಿಮ್ಮ ಬೇಡಿಕೆಗಳು ಬಗ್ಗೆ ಏನಾದ್ರು ಭರವಸೆ ಕೊಟ್ಟ ನೀವು ಪ್ರತಿಭಟನೆ ಹಿಂತಕ್ಕೋದ್ರೆ ಮುಂದುವರಿಸ್ರು? ನಮ್ದೇನಿಲ್ಲ, ನಾವು ಅವ್ರು ಲಿಖಿತವಾಗಿ ಕೊಟ್ಟರೆ ನಾವು ಕೋಆಪರೇಟಿವ್ ಸೊಸೈಟಿ ಬಿಜಾಪುರದಲ್ಲಿ ಮಾಡ್ತೀವಿ, ನಿಮ್ಗೆಲ್ಲರೂ ನಾವು ವೇತನ ಸೊಸೈಟಿ ಮೂಲಕ ಕೊಡ್ತೇವೆ ಅಂದರೆ ಹೇಳೋದು. ಇಲ್ಲರಿಲ್ಲ, ವಾರಕ್ಕೊಂದು ಅದೇ ಕೋಆಪರೇಟಿವ್ ಸೊಸೈಟಿ 2 ಪ್ರಮುಖ ಬೇಡಿಕೆನೇ ಅವ. ಆ ಬೇಡಿಕೆಗಳಿಗೆ ಒಪ್ಪಿದ್ರಂದ್ರೆ ಅದು ವಾಪಸ್ ತೊಗೊಳ್ತೀವಿ. ಇದ್ರ ತೊಗೊಂಬಂಗಿಲ್ಲ, ಇನ್ನೂ ಮುಂದೆ ಅನಿರ್ದಿಷ್ಟ ಕಾಲ ಮುಂದುವರಿಸ್ತೀವಿ. ನಮಗೇನು ಅದು ಹೇಳ್ಬೇಕಂತಿಲ್ಲ. 1 ತಿಂಗಳಾದ್ರೂ ಇನ್ನೂ ಕೊಡ್ತೀವಿ. ಮುಂದೆ ಅಧಿವೇಶನ ಮುಗಿಯುವವರೆಗೂ ಕೂಡ ನಮ್ಮ ಹೋರಾಟ ಇಲ್ಲೇ ನಡೆಸ್ತೀವಿ ನಾವು. ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ಈ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ. ನಾವು ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು
ಜನವರಿ 20ರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಇವತ್ತು 17 ದಿನ ಆಯಿತು. ನಾವಿಲ್ಲಿ ರೋಡಲ್ಲಿ ಇವತ್ತು ಮಹಿಳೆಯರು ಮಕ್ಕಳ ಗಂಡರು ಬಿಟ್ಟಿರುವಂಥ ಬೀದಿ ಮೇಲೆ ಇವತ್ತು 17 ದಿನ ಆಯಿತು. ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಬಂದಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಈಗ ತಾನೇ ನಾವು 3ವರೆಗೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮದು ಏನು ಪ್ರಮುಖವಾದ ಬೇಡಿಕೆ ಅಂದರೆ ಏಜೆನ್ಸಿ ಅವರನ್ನು ತೆಗೆದಾಕಬೇಕು ಅಷ್ಟೇ. ಆಮೇಲೆ ಬೀದರಲ್ಲಿರ್ತಕ್ಕಂಥ ಸೊಸೈಟಿ ಏನಿದೆ ಅದನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ಕನಿಷ್ಠ ವೇತನ 31,000 ಕೊಡಬೇಕು ಮತ್ತು ವಾರಕ್ಕೊಂದು ರಜೆ ಇಲ್ಲ ನಮಗೆ. ಇವತ್ತು ನಮ್ಮ ಮನೆಯಲ್ಲಿ ಯಾರು ಸತ್ರು ಕೂಡ ನಮ್ಮ ನೌಕರರು ಬದಲಿ ಕೆಲಸಕ್ಕೆ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಮಿಕರ ಆದೇಶ ಇದ್ದರೂ ಕೂಡ ಇವತ್ತು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಅದನ್ನು ಗಾಳಿಗೆ ತೋರಿ ಇವತ್ತು ನಮ್ಮನ್ನು ಇವತ್ತು ಭಾಳ ಬೇರೆ ಹಾಳನ್ನು ಇವತ್ತು ಹಚ್ಚಲೇಬೇಕಂತಕ್ಕಂಥ ಆದೇಶ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ವಾರಕ್ಕೊಂದು ರಜೆ ಕೊಡಬೇಕು, ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು. ಬೀದರ್ ಸೊಸೈಟಿ ಮಾದರಿ ಆಗುವವರೆಗೂ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಕೈ ಬಿಡಲ್ಲ ಅಂತೇಳಿ ಈ ಮಾಧ್ಯಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ನಾವು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದಲ್ಲಿ ಪ್ರತಿಭಟನೆ ಮಾಡಕತ್ತೆ ಇವತ್ತು 17 ದಿನ ಆಯಿತು. ನಾವು ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ, ಸ್ವಚ್ಛತಾ ಸಿಬ್ಬಂದಿ ಮತ್ತು ಡಿ ಗ್ರೂಪ್ ನೌಕರರಾಗಿ ಸುಮಾರು 15-20 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ಸರ್ಕಾರ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ಈ ಸದ್ಯದಲ್ರಿ ಅಡಿಗೆ ಕೆಲಸಗಳನ್ನು ಇದೆಲ್ಲ ಸ್ಥಗಿತಗೊಳಿಸಿ ಏನು ಪ್ರತಿಭಟನೆ ಮಾಡಕತ್ತಿರಲ್ಲ, ಅದಕ್ಕೆ ಏನೋ ಪರ್ಯಾಯ ವ್ಯವಸ್ಥೆ ನೀವು ಮಾಡಿಕೊಟ್ಟಿರೋ ಅವರೇ ಮಾಡ್ಕೊಂಡಾರೋ ಏನಾಗಿತ್ತು ವ್ಯವಸ್ಥೆ? ಬಂದ್ ಮಾಡಿಲ್ಲ ನಾವು. ಇವತ್ತು ನಾವು ಬರೇ ಅನ್ನ ಸಾರಲ್ಲಿ ಅಡಿಗೆ ಬಂದ್ ಮಾಡಿಲ್ಲ. ವಿದ್ಯಾರ್ಥಿಗಳ ಜೊತೆ ನಾವು ಹೇಳಿ ಇವತ್ತು ಅನ್ನ ಸಾರು ಮಾಡಿ ಬಂದಿದ್ದೇವೆ. ಒಂದು ವೇಳೆ ಜಿಲ್ಲಾಡಳಿತಕ್ಕೆ ನಾವು ಸ್ಪಂದನೆ ಮಾಡಿದ್ರೆ ಪೂರಾ ಬಂದ್ ಮಾಡಿ ನಾವು ರೋಡಿಗೆ ಇಡ್ತೀವಿ ಅಂತೇಳಿ ಈ ಮಾಧ್ಯಮ ಮೂಲಕ ಅಧಿಕಾರಿಗಳ ಜೊತೆ ಕೆಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗದ ನೌಕರ ಸಂಘದ ಜಿಲ್ಲಾಧ್ಯಕ್ಷ. ಜನವರಿ 20ರಿಂದ ನಮ್ದು ಸ್ಟ್ರೈಕ್ ನಡೆದಾರ ಸರ್. ಹಗಲು ರಾತ್ರಿ ಕೂಡ ನಡೆದಾರ ಸರ್. ಅಲ್ಲಿ ಡ್ಯೂಟಿ ಮಾಡ್ತೀವಿ ರೀ ಹಾಸ್ಟೆಲಾಗ. ಅಡಿಗೆ ನಮ್ಮ ಮಕ್ಕಳಿಗೆಲ್ಲ ಊಟ ಬಡಿಸಿ ಎಲ್ಲ ಹಾಕಿಸಿ ರಾತ್ರಿ ಡ್ಯೂಟಿ ಮಾಡ್ಕಿಸಿ ಇಲ್ಲಿ ಬಂದು ನಾವು ಮತ್ತೆ ನಮ್ಮ ಡ್ಯೂಟಿ ಇಲ್ಲಿ ಸ್ಟ್ರೈಕಿಗೆ ಜಾಯ್ನ್ ಆಗ್ತೀವಿ ಸರ್. 17 ದಿನ ಆಯಿತು ಇವತ್ತಿಗೆ ನಡ್ಕೇಸಿ ಸ್ಟ್ರೈಕ್. ಇನ್ನವರೆಗೆ ನಮ್ದು ಯಾವುದೂ ಸರ್ಗಳು ಯಾರೂ ಬಂದು ಒಬ್ಬರು ಸಾಹೇಬರು ಭೇಟಿಯಾಗಿಲ್ಲ, ನಮ್ಮ ಮೇಲಾಧಿಕಾರಿ ಯಾರೂ ಬಂದು ಕೇಸಿ ನಮ್ಮ ಇನ್ನವರೆಗೂ ಭೇಟಿಯಾಗಿಲ್ಲ. ನಾವು ಏನು ಕೇಳಕತ್ತೀವಿ ಸರ್, ನಮ್ಮ ತಿಂಗಳಿಗೆ ಸರಿಯಾಗಿ ಪೇಮೆಂಟ್ ಹಾಕ್ರಿ. ನಾವು ದುಡ್ದಿದ್ದು ನಮ್ಗೆ ತಿಂಗಳಿಗೆ ಒಂದು ಕರೆಕ್ಟ್ ಪಗಾರ ಕೊಟ್ರೆ ನಮ್ಮದು ಜೀವನ ನಡಿತೈತಿ. ಈ ಕಡೆ ನಮ್ಮದು ಹಾಸ್ಟೆಲಾಗ ಯಾವುದೋ ನಾವೆಲ್ಲಿ ಸಾಹೇಬ್ರ ಥರ ಹೋಗಿ ಭೇಟಿ ಆಗಂಗಿಲ್ಲ, ಯಾರಿಗೆ ನಾವು ಭೇಟಿ ಆಗಂಗಿಲ್ಲ. ನಮ್ಮ ಪಾಡಿ ನಾವು ಇರ್ತೀವಿ, ನಿಮ್ಮ ಪಾಡಿ ನೀವು ಇರ್ತೀರಿ. ನಮ್ಗೆ ವಾರದಾಗ ರಜಾ ಕೊಡ್ರಿ. ಆಮೇಲೆ ನಮ್ಗೆ ತಿಂಗಳಿಗೆ 31,000 ರೂಪಾಯಿ ನೇರ ನಮ್ಮ ಅಕೌಂಟಿಗೆ ಜಮಾ ಮಾಡಿರಿ. ನಮ್ಗೆ ಯಾವುದೋ ರೀತಿಯಿಂದ ನಮ್ಗೆ ಹೋಗಿ ಆಫೀಸ್ಗೆ ಹೋಗಿ ನಮ್ಗೆ ಹೋಗಿ ನಿಂದ್ಸಂಗೆ ಮಾಡಬೇಡ್ರಿ ಅಂತಂದು ನಾವು ಸಾಹೇಬ್ರ ಬಳಿ ಎಷ್ಟು ಮನೆ ಕೇಳಕತ್ತೀವಿ. ಸಾಹೇಬ್ರು ಅದಕ್ಕೆ ಯಾವುದಕ್ಕೂ ಇದು ಮಾಡಂಗಿಲ್ಲ. ಆಯ್ತಮ್ಮ ಹಾಕ್ತೀವಿ ಅಂತಾರೆ. ನಮ್ಗೆ ಒಟ್ಟು ನೋಡಿರಿ ಏಜೆನ್ಸಿ ತೆಗಿಬೇಕ್ರಿ ಸರ್. ಏಜೆನ್ಸಿ ಬೇಡ್ರಿ, ನಮ್ಗೆ ಎಷ್ಟೇ ಕೊಡ್ಲಕ್ಕ ನಮ್ಮ ಅಕೌಂಟಿಗೆ ರೊಕ್ಕ ಹಾಕಬೇಕು ಅವ್ರು. ನಮ್ಮ ಪೇಮೆಂಟ್ ಎಷ್ಟು ಪೂರ ಬರ್ತೈತಿ. ನಮ್ಗೆ EF ಬೇಡ, PF ಬೇಡ, ESI ಬೇಡ, ಏನೂ ಬೇಡ ಸರ್. ನಮ್ಮ ಫುಲ್ ಪೇಮೆಂಟ್ ಹಾಕಬೇಕು ಅವ್ರು ನಮಗೆ. ಈಗ ಪೇಮೆಂಟ್ ಎಷ್ಟು ತಿಂಗಳು ಬಾಕಿ ಇದೆ? ಈಗ 6 ತಿಂಗಳ ಪೇಮೆಂಟ್ ಅದು. 6 ತಿಂಗಳು ಪೇಮೆಂಟ್ ಬಾಕಿ ಐತಿ ಕೇಳಿದ್ರೆ ಏನು ಹೇಳ್ತಾರೆ? ಪೇಮೆಂಟ್ ಬಿಲ್ ಹಾಕ್ತೀವಮ್ಮ, ಬಿಲ್ ಬರಬೇಕಲ್ಲಮ್ಮ. ಮ್ಯಾಗಿನ ಬಂತಂದು ನಿಮ್ಗೆ ಹಾಕ್ತೀವಮ್ಮ. ಬಜೆಟ್ ಇಲ್ಲಮ್ಮ, ಇನ್ನು ಮ್ಯಾಗಿನ ಬಂತಂದು ನಿಮ್ಗೆ ಹಾಕ್ತೀವಿ ಅಂತಾರೆ. ನಾವು ಎಂಜೋದ್ರೆ ಫೋನ್ ಹಚ್ಚಾನ, ಎಂಜೋದ್ರೆ ಮನೀಶ್ ಪವರ್ ಸರ್ ಏನಂತಾರೆ, ಇಲ್ಲಮ್ಮ ಬಿಲ್ಲೇ ಮಾಡಿ ಕಳಿಸಿಲ್ಲ ಸಾಹೇಬ್ರು, ನಾವೇನು ಮಾಡೋಣ ಅಂತ ಅವ್ರು ಅಂತಾರೆ. ನಮ್ಮ ಹೆಸರು ಕಮಲಾಕ್ಷಿ ದೊಡ್ಡಮನಿ ಸರ್, ಸಿಂದಗಿ ಸರ್.